ಒಂದ್ ಕಡೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಮಾಡೋದಕ್ಕೆ, ಸಂಪುಟ ವಿಸ್ತರಣೆ ಮಾಡೋದಕ್ಕೆ ದೊಡ್ಡ ಮಟ್ಟದ ಕಸರತ್ ಆಗ್ತಾ ಇದೆ ದೆಹಲಿಯಲ್ಲಿ. ಸಿಎಂ ಸೇರಿದಂತೆ ಘಟಾನುಘಟಿ ನಾಯಕರು ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ 1.5 ತಿಂಗಳು. ಈ ನಡುವೆನೇ ಒಂದು ದೊಡ್ಡ ಚಾಲೆಂಜ್ ಎದುರಾಗಿದೆ ಅವ್ರಿಗೆ. ಸೊ 1.5 ತಿಂಗಳಲ್ಲೇ ಒಂದು ದೊಡ್ಡ ಚಾಲೆಂಜ್ ಏನಪ್ಪಾ ಅಂದ್ರೆ 2 ಬೈ ಎಲೆಕ್ಷನ್ ಬರುತ್ತೆ ಕರ್ನಾಟಕದಲ್ಲಿ. ಕಳೆದ 3 ವರ್ಷದಲ್ಲಿ ಒಂದು 5-6 ಬೈ ಎಲೆಕ್ಷನ್ ಬಂದಿದೆ. ಎಲ್ಲರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಇದ್ರು, ಸಿಎಂ ಆಗಿ ಸಿದ್ದರಾಮಯ್ಯ ಅವರಿದ್ರು. ಸೊ ಆಗ ಎಲ್ಲಾ ಬೈ ಎಲೆಕ್ಷನ್ಸ್ ಅಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಇನ್ಕ್ಲೂಡಿಂಗ್ ಚನ್ನಪಟ್ಟಣದಿಂದ ಹಿಡಿದು ಶಿಗ್ಗಾವಿಯವರೆಗೂ. ಅಂದ್ರೆ ಘಟಾನುಘಟಿ ನಾಯಕರು ಅವರ ಮಕ್ಕಳೇನು ಕಂಟೆಸ್ಟ್ ಮಾಡಿದ್ರು ಬಿಜೆಪಿಯಿಂದ JDS ಇಂದ, ಎಲ್ಲರಲ್ಲೂ ಕೂಡ ಕಾಂಗ್ರೆಸ್ ವಿನ್ ಆಗಿದೆ, ಬಿಜೆಪಿ JDS ಸೋತಿದೆ. ಈಗ ಅದೇ ರೀತಿಯ 2 ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಒಂದು ಧಾರವಾಡ, ಮತ್ತೊಂದು ಹಿರಿಯೂರು. ಸೊ ಇದು ಗೆಲ್ಲಲೇಬೇಕು. ಡಿ ಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ಬರ್ತಾ ಇರ್ತಕ್ಕಂಥ ಬೈ ಎಲೆಕ್ಷನ್. ಸೊ ಏನು ಚಾಲೆಂಜಸ್ ಇದೆ ಈ 2 ವಿಧಾನಸಭಾ ಕ್ಷೇತ್ರದಲ್ಲಿ, ವಿಶೇಷವಾಗಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ಧಾರವಾಡದಲ್ಲಿ ಏನೆಲ್ಲ ಚಾಲೆಂಜಸ್ ಇದೆ, ಸೊ ಯಾರು ಕಾಂಪಿಟೇಷನ್ಗೆ ಇದ್ದಾರೆ, ಕಾಂಗ್ರೆಸ್ನಲ್ಲಿ ಎಷ್ಟು ಆಕಾಂಕ್ಷಿಗಳಿದ್ದಾರೆ, ಅವರ ಪ್ಲಸ್ಸು ಮೈನಸ್ ಏನು, ಅಪೋಸಿಷನ್ ಬಿಜೆಪಿ ಅಥವಾ JDS ಅಲ್ಲಿ ಅಭ್ಯರ್ಥಿಗಳು ಯಾರಿದ್ದಾರೆ, ಅಲ್ಲಿನ ಅವ್ರಿಗೆ ಆಗ್ತಕ್ಕಂಥ ಪ್ಲಸ್ ಮೈನಸ್ ಏನು, DKಶಿಗೆ ಇರುವಂತಹ ಆ ಚಾಲೆಂಜಸ್ ಏನು, ಇದ್ರ ಬಗ್ಗೆ ಮಾತನಾಡೋಣ. ಮಾರುತಿ, ಇವತ್ತು 2 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಈ ಒಂದು ನಮ್ಮ ಪೊಲಿಟಿಕಲ್ ಕಾರ್ನರ್ನ ಬಿಗ್ ಚಾಲೆಂಜ್ನಲ್ಲಿ. ಸೊ ಮೊದಲಿಗೆ ನಾವು ಡಿ ಕೆ ಶಿವಕುಮಾರ್ ಏನು ಈ ಒಂದು 2 ವಿಧಾನಸಭಾ ಕ್ಷೇತ್ರಗಳ ಬಗ್ಗೆ ಒಂದು ಬ್ರೇಕಿಂಗ್ ಇದೆ, ನೋಡ್ತಾ ಹೋಗೋಣ ಏನೆಲ್ಲ ಚಾಲೆಂಜಸ್ ಇದಾವೆ ಅಂತ. ಎಸ್, ಈ ಒಂದು ಚಾಲೆಂಜ್ ಸಿಎಂ ಡಿ ಕೆ ಶಿವಕುಮಾರ್ಗೆ ಈ 2 ಬೈ ಎಲೆಕ್ಷನ್ ಬಹುದೊಡ್ಡ ಚಾಲೆಂಜ್ ಮತ್ತೆ ಟಾಸ್ಕ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಸಿಎಂ ಆದ್ಮೇಲೆ ಬರ್ತಾ ಇರ್ತಕ್ಕಂಥ ಬೈ ಎಲೆಕ್ಷನ್ ಇವೆರಡು ಕೂಡ ಬಹುತೇಕ ಈ ಒಂದು 2 ಬೈ ಎಲೆಕ್ಷನ್ ಆದ್ಮೇಲೆ ನೆಕ್ಸ್ಟ್ ಎಲೆಕ್ಷನ್ ಬರೋದೇ ಅಸೆಂಬ್ಲಿ 2028ರ ಅಸೆಂಬ್ಲಿ ಎಲೆಕ್ಷನ್. ಅಂದ್ರೆ ಸ್ಥಳೀಯ ಸಂಸ್ಥೆಗಳನ್ನ ಹೊರತುಪಡಿಸಿ ನಾವು ಮಾತಾಡೋದಾದ್ರೆ ಬಹುತೇಕ ನೆಕ್ಸ್ಟ್ ಯಾವುದೇ ರೀತಿಯ ಅನಾಹುತ ಆಗಿಲ್ಲ ಅಂದ್ರೆ ಯಾವುದೇ ರೀತಿಯ ಬೈ ಎಲೆಕ್ಷನ್ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ ಹೀಗಾಗಿ ಹಿರಿಯೂರು ಮತ್ತೆ ಧಾರವಾಡ ಗ್ರಾಮಾಂತರ, ಹಿರಿಯೂರಿನಲ್ಲಿ ಡಿ ಸುಧಾಕರ್ ಅಕಾಲಿಕ ನಿಧನದ ಬಳಿಕ ತೆರವಾಗಿರ್ತಕ್ಕಂಥ ಸ್ಥಾನ. ಅದೇ ರೀತಿ ಧಾರವಾಡ ಗ್ರಾಮಾಂತರ ವಿನಯ್ ಕುಲಕರ್ಣಿ ಅವರ ಮೇಲೇನು ಚಾರ್ಜ್ ಶೀಟ್ ಆಯಿತು, ಅವ್ರಿಗೆ ಶಿಕ್ಷೆ ಆಗಿದೆ. ಹೀಗಾಗಿ ಅಲ್ಲೂ ಕೂಡ ಬೈ ಎಲೆಕ್ಷನ್ ಆಗುತ್ತೆ. ಇನ್ನೂ ದಿನಾಂಕ ಘೋಷಣೆ ಆಗಿಲ್ಲ. ಸೊ ಯಾವುದೇ ಕ್ಷಣದಲ್ಲಿ ಈಗ ದಿನಾಂಕ ಘೋಷಣೆ ಆಗಬಹುದು. ಯಾಕಂದ್ರೆ ಆ ಸ್ಥಾನ ತೆರವಾದ 6 ತಿಂಗಳ ಒಳಗಾಗಿ ಒಂದು ಚುನಾವಣೆ ಆಗಬೇಕು. ಹಿರಿಯೂರಲ್ಲಿ ಈಗಾಗಲೇ ಸ್ಥಾನ ತೆರವಾಗಿ ಆಲ್ಮೋಸ್ಟ್ 2 ತಿಂಗಳ ಆಗ್ತಾ ಬಂತು. ಹೀಗಾಗಿ 4 ತಿಂಗಳ ಒಳಗಡೆ ಎಲೆಕ್ಷನ್ ಆಗಲೇಬೇಕಾಗಿದೆ. ಬಹುತೇಕ ಮುಂದಿನ ತಿಂಗಳು ಅನೌನ್ಸ್ ಮಾಡಬಹುದು. ಯಾಕಂದ್ರೆ ಕಳೆದ ಪಂಚ ರಾಜ್ಯಗಳ ಫಲಿತಾಂಶ ಏನಿತ್ತು, ವೆಸ್ಟ್ ಬೆಂಗಾಲ್, ತಮಿಳುನಾಡು ಸೇರಿದಂತೆ, ಹೀಗಾಗಿ ಅಲ್ಲೂ ಕೂಡ ಬೈ ಎಲೆಕ್ಷನ್ ಆಗುವಂತಹ ಸ್ಥಾನಗಳಿದ್ದಾವೆ. ಸೊ ಇನ್ನೊಂದು ಮುಂದಿನ ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗಬಹುದು. ಹೀಗಾಗಿನೇ ಈಗ ದೊಡ್ಡ ಮಟ್ಟದ ಪ್ಲಾನ್ ಚಾಲೆಂಜ್ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ. ಅಷ್ಟು ಸುಲಭನೂ ಕೂಡ ಇಲ್ಲ. ಯಾಕಂದ್ರೆ ಬಿಜೆಪಿ ಮತ್ತೆ JDSಗೆ ಇದು ಡೂ ಆರ್ ಡೈ ಫೈಟ್ ತರ, ಮ್ಯಾಚ್ ತರ, ಎರಡೂ ಕೂಡ ಮೈತ್ರಿಯಾಗಿ ಬಹುಶಃ ಎದುರಿಸುವಂತಹ ಬೈ ಎಲೆಕ್ಷನ್ ಆಗಿರೋದ್ರಿಂದ ಸೊ ವಿಜೇಂದ್ರಗೂ ಕೂಡ ಒಂದು ರೀತಿ ಟಫ್ ಫೈಟು, ಅಶೋಕ್ಗೂ ಕೂಡ ಒಂದು ರೀತಿ ಚಾಲೆಂಜು, ಅದೇ ರೀತಿ JDS ನಾಯಕರಿಗೂ ಕೂಡ ಒಂದು ಚಾಲೆಂಜ್ ಇದೆ. ಯಾಕಂದ್ರೆ ಮುಂಬರುವ ಚುನಾವಣೆಗೆ ಇಬ್ರು ಜೊತೆಯಾಗೋದ್ರೆ ಯಾವ ತರ ಎದುರಿಸ್ಬೇಕು ಅಂತ. ಸೊ ಹಾಗಾಗಿ 2 ಎಲೆಕ್ಷನ್ ಗೆಲ್ಲಲೇಬೇಕಾದಂತ ಒಂದು ಅನಿವಾರ್ಯತೆ 3 ಪಕ್ಷಗಳಿಗಿದಾವೆ. ಅಂದ್ರೆ ಕಾಂಗ್ರೆಸ್ ಮತ್ತೆ NDA ಮೈತ್ರಿಕೂಟ, ಬಿಜೆಪಿ ಮತ್ತೆ JDS ಮೈತ್ರಿಕೂಟ ಏನಿದೆ, ಎರಡಕ್ಕೂ ಕೂಡ ಒಂದು ರೀತಿಯ ಪ್ರತಿಷ್ಠೆ ಮತ್ತೆ ಒಂದು ರೀತಿ ಚಾಲೆಂಜ್, ಅವರ ನಾಯಕತ್ವಕ್ಕೆ ಇರುವಂತ ಚಾಲೆಂಜ್ ಇದು. ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಏನಿದ್ದಾರೆ ಅವ್ರಿಗೂ ಕೂಡ ಚಾಲೆಂಜ್. ತನ್ನ ಅಸ್ತಿತ್ವವನ್ನ, ತನ್ನ ಸೀಟನ್ನ ಉಳಿಸ್ಕೊಬೇಕು ಅಂದ್ರೆ ಇದನ್ನ ಗೆಲ್ಲಲೇಬೇಕು. ಧಾರವಾಡ ಹಾಗೂ ಹಿರಿಯೂರು ಎರಡರಲ್ಲಿ ಒಂದಾದ್ರೂ ಗೆದ್ರೆ ಒಂದು ರೀತಿ ಮರ್ಯಾದೆಯನ್ನ ಉಳಿಸಿಕೊಳ್ಳುವಂತಹ ಪ್ರಶ್ನೆ. ಹೀಗಾಗಿ ಇಬ್ರು ಡಿ ಕೆ ಶಿವಕುಮಾರ್ ಮತ್ತೆ ವಿಜೇಂದ್ರ ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಇದ್ದಾರೆ ಈ ಒಂದು ಬೈ ಎಲೆಕ್ಷನ್ ನಲ್ಲಿ. ಎಸ್, ಇದು 2 ವಿಧಾನಸಭಾ ಕ್ಷೇತ್ರಗಳ ಅಥವಾ 2 ನಾಯಕರ ಪರಿಸ್ಥಿತಿ ಬರುತ್ತೆ. ನಾವು ಹಿರಿಯೂರು ಒಂದ್ಸಲ ನೋಡ್ಬಿಟ್ಟು ಆಮೇಲೆ ವಿಶ್ಲೇಷಣೆ ಮಾಡೋಣ. ಎಸ್, ಹಿರಿಯೂರು ಯಾಕೆ ಚಾಲೆಂಜ್, ಟಫ್ ಫೈಟ್? ಆರಾಗಿದೆ, ನಾನೇ ಹಾಕಿರೋದು, ಅದು ತಪ್ಪಾಗ್ತಿದೆ. ಎಸ್, ಹಿರಿಯೂರ ಬಗ್ಗೆ ಒಂದ್ಸಲ ನೋಡ್ಬೋಣ ಏನಾಗಿದೆ ಅಂತ.
ಎಸ್, ಹಿರಿಯೂರು ಅಖಾಡದ ಟಿಕೆಟ್ ವಿಚಾರದಲ್ಲಿ ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲೂ ಕೂಡ ಒಂದು ಟೆನ್ಷನ್ ಇದೆ. ಸೇಮ್ ಟೆನ್ಷನ್ ಬಿಜೆಪಿ ಜೆಡಿಎಸ್ಗೂ ಇದೆ. ಸೊ ಸುಧಾಕರ್ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ ಇದು, ಹಿರಿಯೂರು ವಿಧಾನಸಭಾ ಕ್ಷೇತ್ರ. ಡಿ ಕೆ ಶಿ ಆಪ್ತರು ಜೊತೆಗೆ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರು ಈಗಾಗಲೇ ಪ್ರಚಾರವನ್ನ ದೊಡ್ಡ ಮಟ್ಟದಲ್ಲಿ ಶುರು ಮಾಡಿಕೊಂಡಿದ್ದಾರೆ. ಈಗಾಗಲೇ ಸುಧಾಕರ್ ಮಗ ಸುಹಾಸ್ ಸಹಜವಾಗಿಯೇ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಅವರ ಬೆಂಬಲಿಗರು ಕೂಡ ಅವ್ರಿಗೆ ಸಾಥ್ ಆಗಿ ಜೊತೆಯಾಗಿ ನಿಂತ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಮಾಜಿ MLA ಪೂರ್ಣಿಮಾ ಶ್ರೀನಿವಾಸ್ ಕೂಡ ಪ್ರಚಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ಷೇತ್ರದಲ್ಲಿ ಜಾಸ್ತಿ ತಿರುಗಾಟವನ್ನ ಸುತ್ತಾಟವನ್ನ ಮಾಡ್ತಾ ಇದ್ದಾರೆ ಪೂರ್ಣಿಮಾ ಶ್ರೀನಿವಾಸ್. ಮತ್ತೊಬ್ಬರು ಸಣ್ಣ ಚಿತ್ತಯ್ಯ, ಇವರು ಕೂಡ ಕಾಂಗ್ರೆಸ್ ಪರವಾಗಿ ತಾನು ಕೂಡ ಅಭ್ಯರ್ಥಿ ಅಥವಾ ಆಕಾಂಕ್ಷಿ ಅಂತ ಸಣ್ಣ ಚಿತ್ತಯ್ಯ ಕೂಡ ದೊಡ್ಡ ಮಟ್ಟದ ಪ್ರಚಾರವನ್ನ ಶುರು ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಕಾಂಗ್ರೆಸ್ನ 3 ಟಫ್ ಕ್ಯಾಂಡಿಡೇಟ್ಸ್ ಇದ್ದಾರೆ. ಒಬ್ರು ಸುಹಾಸ್, ಇನ್ನೊಬ್ರು ಪೂರ್ಣಿಮಾ ಶ್ರೀನಿವಾಸ್, ಮತ್ತೊಬ್ರು ಸಣ್ಣ ಚಿತ್ತಯ್ಯ. ಸೊ ಈ 3 ಜನಕ್ಕೆ ಯಾರು ಟಿಕೆಟ್ ಸಿಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ, ಒಂದು ಟೆನ್ಷನ್ ಇದೆ. ಸುಹಾಸ್ ಇನ್ನು ಸಣ್ಣ ಹುಡುಗ, ಅವ್ರಿಗೆ ರಾಜಕಾರಣದಲ್ಲಿ ಯಾವುದೇ ರೀತಿಯ ಪಳಗಿಲ್ಲ. ಇನ್ನು ಕೂಡ ರಾಜಕಾರಣದಲ್ಲಿ ಹೆಂಗೆ ಟಿಕೆಟ್ ಕೊಡೋದು, ಲೈಕ್ ದಾವಣಗೆರೆಯಲ್ಲಿ ಹೆಂಗಾಯ್ತು ಸಮರ್ಥ ಶಾಮ್ನೂರು ಹೆಂಗೆ ಎಂಟ್ರಿ ಕೊಟ್ಟರು ಶಾಮ್ನೂರು ಅವರ ಒಂದು ಕ್ಷೇತ್ರದಲ್ಲಿ, ಅದೇ ರೀತಿಯ ಒಂದು ಸನ್ನಿವೇಶ ಹಿರಿಯೂರಲ್ಲೂ ಇದೆ. ಇನ್ನು ಸಣ್ಣ ಹುಡುಗ ಯಾಕೆ ಈಗಲೇ ಅವಕಾಶ ಕೊಡ್ತೀರಿ, ನಮ್ಗೆ ಅವಕಾಶ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ. ಸೊ ಮಾರುತಿ 3 ಜನ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಸುಹಾಸ್, ಸುಧಾಕರ್, ಪೂರ್ಣಿಮಾ ಶ್ರೀನಿವಾಸ್ ಮತ್ತೆ ಸಣ್ಣ ಚಿತ್ತಯ್ಯ. ಇದರಲ್ಲಿ ಪೂರ್ಣಿಮಾ ಶ್ರೀನಿವಾಸ್ ಈಗಾಗಲೇ ಬಿಜೆಪಿಯಿಂದ MLA ಆಗಿದ್ರು, 23ರಲ್ಲಿ ಬಿಜೆಪಿಯಿಂದಲೇ ಸೋತಿದ್ರು. ಅದಾದ ನಂತರ ಕಾಂಗ್ರೆಸ್ ಬಂದ್ರು. ಕಾಂಗ್ರೆಸ್ನಲ್ಲಿ ಈಗ ಅವರ ಪತಿ MLC ಕೂಡ ಆಗಿದ್ದಾರೆ. ಅಂದ್ರೆ ಸ್ಟ್ರಾಂಗ್ ಆಗಿ ಬೇರೂರಿದ್ದಾರೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ, ಅವರ ಅತ್ಯಂತ ಆಪ್ತರು. ಒಂದ್ ಕಾಲದಲ್ಲಿ ಎ ಕೃಷ್ಣಪ್ಪ ಅಂಡ್ ಡಿ ಕೆ ಶಿವಕುಮಾರ್ ಜೋಡಿ ಇತ್ತು SM ಕೃಷ್ಣ ಪೀರಿಯಡ್ ಅಲ್ಲಿ 2004 99 SM ಕೃಷ್ಣ ಮತ್ತೆ ಅವರಿಬ್ಬರು ಲೆಫ್ಟ್ ಟು ರೈಟ್ ಯಾರಪ್ಪ ಅಂದ್ರೆ ಎ ಕೃಷ್ಣಪ್ಪ ಮತ್ತೆ ಡಿ ಕೆ ಶಿವಕುಮಾರ್. ಸೊ ಇವತ್ತು ಅದೇ ಡಿ ಕೆ ಶಿವಕುಮಾರ್ CM ಆಗಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವರ ಕುಟುಂಬಕ್ಕೆ ಅತ್ಯಾಪ್ತರು. ಸೊ ಅಲ್ಲೂ ಒಂದು ಟಿಕೆಟ್ ಕೊಡ್ಬೇಕಾ ಬೇಡ, ಕೊಡಬೇಕು ಅನ್ನೋ ಒಂದು ಗೊಂದಲ. ಅದೇ ರೀತಿ ಡಿ ಸುಧಾಕರ್ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರು. ಅವ್ರ ಮಗನಿಗೆ ಟಿಕೆಟ್ ಕೊಡ್ಬೇಕಾ ಬೇಡ ಅನ್ನೋ ಲೆಕ್ಕಾಚಾರ. ಜೊತೆಯಾಗಿ ಸರ್ಕಾರಿ ಅಧಿಕಾರಿ ಆಗಿದ್ದಂತಹ ಸಣ್ಣ ಚಿತ್ತಯ್ಯ ಕೂಡ ಈಗ ಟಿಕೆಟ್ ರೇಸ್ ಅಲ್ಲಿ ಇದ್ದಾರೆ. ಅವರು ಡಿ ಕೆ ಶಿವಕುಮಾರ್ ಹೆಸರು ಹೇಳ್ತಾರೆ. ಹೆಂಗೆ ಈ ಒಂದು ಟೆನ್ಷನ್, ಒಂದು ಫೈಟ್ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಯಾವ ತರ ಹೊರಗಡೆ ಬರ್ತಾರೆ ಇದರಿಂದ ಅಂತ? ಅಲ್ಲ, ಖಂಡಿತ. ಈಗ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿರಿಯೂರು ಯಾರನ್ನ ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅನ್ನೋದೇ ದೊಡ್ಡ ಟೆನ್ಷನ್. ಗೆಲ್ಲೋದು ಒಂದ್ ಕಡೆ, ಆಡಳಿತ ಪಕ್ಷಕ್ಕೆ ಸ್ವಲ್ಪ ಗೆಲುವಿನ ಈಸಿನೇ ಇರುತ್ತೆ ಗೆಲ್ಲೋದಕ್ಕೆ. ಆದ್ರೆ ಅಭ್ಯರ್ಥಿ ಆಯ್ಕೆ ಮಾಡೋದ್ರಲ್ಲೇ ಏನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳಾದ್ರೆ, ಅದೇನಾದ್ರು ಟಿಕೆಟ್ ಸಿಗದೆ ಇರುವಂತವ್ರು ಬೇರೆ ರೀತಿ ಆಟಗಳು ಆಡ್ಬೋದು ಅನ್ನುವಂತ ಒಂದು ಆತಂಕ ಇದೆ. ಆದ್ರೆ ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಆಪ್ತರಾಗಿರೋದ್ರಿಂದ ಸುಹಾಸ್ಗೂ ಹೇಳ್ಬೋದು, ಪೂರ್ಣಿಮಾ ಶ್ರೀನಿವಾಸ್ ಅವ್ರಿಗೂ ಹೇಳ್ಬೋದು, ಸಣ್ಣ ಚಿತ್ತಯ್ಯ ಅವ್ರಿಗೂ ಕೂಡ ಹೇಳ್ಬೋದು. ಇಲ್ಲಿ ನೇರ ಪೈಪೋಟಿ ಇರೋದು ಸುಹಾಸ್ ಮತ್ತೆ ಪೂರ್ಣಿಮಾ ಶ್ರೀನಿವಾಸ್ ನಡುವೆ. ಪೂರ್ಣಿಮಾ ಶ್ರೀನಿವಾಸ್ ಹಿಂದೆ ಅದೇ ಕ್ಷೇತ್ರದಿಂದ ಗೆದ್ದು ಬಂದಂಥವ್ರು. ಇವತ್ತು ಕೂಡ ಪೂರ್ಣಿಮಾ ಶ್ರೀನಿವಾಸ್ಗಿಂತಲೂ ಕೂಡ ಆ ಕ್ಷೇತ್ರದಲ್ಲಿ ಕೃಷ್ಣಪ್ಪ ಅವರ ವರ್ಚಸ್ ಇದ್ದೇ ಇದೆ. ಹೇಗೆ KR ಪುರಮಲ್ಲಿ ಇನ್ನೂ ಕೂಡ ವರ್ಚಸ್ ಇದೆಯೋ ಅದೇ ರೀತಿ ಹಿರಿಯೂರಲ್ಲೂ ಕೂಡ ವರ್ಚಸ್ ಇದೆ. ಈಗ ಒಂದು ಕಡೆ ತಮ್ಮದೇ ಆದಂಥ ಒಂದು ಸಮುದಾಯಗಳ ಜೊತೆಗೆ ಬೇರೆ ಬೇರೆ ಸಮುದಾಯಗಳ ಜೊತೆನೂ ಕೂಡ ಉತ್ತಮವಾದಂಥ ರಾಜಕೀಯ ಸಂಬಂಧವನ್ನು ಇಟ್ಕೊಂಡಿದ್ದಾರೆ. ಕಾರಣಾಂತರಗಳಿಂದ 2023ರಲ್ಲಿ ಸೋಲೋದಕ್ಕೆ ಗಂಡ ಕಾರಣ ಅನ್ನುವಂಥದ್ದು ಕೂಡ ಕೆಲವರು ಹೇಳ್ತಾರೆ, ಕೆಲವು ಚರ್ಚೆ. ಮತ್ತೊಂದು ಕಡೆ ಸುಹಾಸ್ಗೆ, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಸಲ್ಲಿ ಒಂದು ಸಂಪ್ರದಾಯ ಇದೆ, ಈ ರೀತಿ ಆದಂತಹ ಸಂದರ್ಭದಲ್ಲಿ ಅದೇ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು. ಅಕಾಲಿಕ ನಿಧನ ಆದ್ರೆ ಅವ್ರ ಕುಟುಂಬಕ್ಕೆ ಮಕ್ಕಳಿಗೋ ಪತ್ನಿಗೋ ಯಾರು ಇರ್ತಾರೆ ರಾಜಕೀಯವಾಗಿ, ದಾವಣಗೆರೆಯಲ್ಲೂ ಅಪ್ಲೈ ಆಯ್ತು, ಅದೇ ರೀತಿ ಬಾಗಲಕೋಟೆಯಲ್ಲೂ ಕೂಡ ಅಪ್ಲೈ ಆಯ್ತು. ಇಲ್ಲೂ ಕೂಡ ಸುಹಾಸ್ಗಿರೋದು ಅದೇ ಅಭಯ. ನನಗೂ ಕೂಡ ಆ ಕ್ಯಾಟಗರಿಯಲ್ಲಿ ನನಗೂ ಒಂದು ವಿಶ್ವಾಸ ಇದೆ. ಜೊತೆಗೆ ಡಿ ಕೆ ಶಿವಕುಮಾರ್ ನಾನು ಕೊಡಕ್ ಆಗೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. KPCC ಅಧ್ಯಕ್ಷರಾಗಿರುವಂತಹ BK ಹರಿಪ್ರಸಾದ್ ಅವರು ಕೂಡ ಹೇಳಕ್ ಆಗೋದಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಸೇರಿದಂತೆ ಯಾವ ನಾಯಕರು ಕೂಡ ಇಂತಹ ಸಂದರ್ಭದಲ್ಲಿ ನಾವು ನಿಮ್ಮ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈಗ ಡಿ ಕೆ ಶಿವಕುಮಾರ್ ಮುಂದೆ ಇರೋದು ಏನಂತ ಹೇಳಿದ್ರೆ, ಈ ಚುನಾವಣೆ ಗೆಲ್ಲೇಬೇಕು ಅಂತ. ಸಿದ್ದರಾಮಯ್ಯ ಅವ್ರ ಕಾಲದಲ್ಲಿ 6 ಬೈ ಎಲೆಕ್ಷನ್ಗಳು ನಡೆದ್ವು. ಎಲ್ಲಾ ಬೈ ಎಲೆಕ್ಷನ್ಗಳನ್ನ ಗೆದ್ಕೊಂಡು ಬಂದರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಒಂದೂವರೆ ತಿಂಗಳಲ್ಲಿ ಬರ್ತಾ ಇರುವಂತಹ ಚುನಾವಣೆ ಇನ್ನೂ ದಿನಾಂಕ ಫಿಕ್ಸ್ ಆಗಿಲ್ಲ. ಬಹುತೇಕ ಮುಂದಿನ ತಿಂಗಳು ಆಗ್ಲೇಬೇಕು. ಹಾಗಾಗಿ ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಯಾರನ್ನ ಬೇಕಿದ್ರು ಮನವೊಲಿಸಬಹುದು. ಬಿಫೋರ್ ದಟ್ ಮಾರುತಿ, ಇದು ಪ್ಲಸ್ ಮೈನಸ್ ಇದೆ, ಒಂದ್ಸಲ ನೋಡ್ಕೊಂಡು ನೋಡೋಣ, ಬೇಗ ನೋಡೋಣ. ಸೊ ಸುಹಾಸ್ ಆಗ್ಲೇ ಹೇಳ್ತಿದ್ವಿ, ಸುಧಾಕರ್ ಅವರ ಮಗ. ಸೊ ಕಮ್ಯುನಿಟಿ ಬಂದು ಸಣ್ಣ ಕಮ್ಯುನಿಟಿ, ಜೈನ್ ಕಮ್ಯುನಿಟಿ. ಸೊ ಸುಧಾಕರ್ ಪುತ್ರ ಅನ್ನೋ ಒಂದು ಅನುಕಂಪ ಇದೆ ಇವರಿಗೆ. ಜೊತೆಗೆ ಸುಧಾಕರ್ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಉತ್ತಮ ಕೆಲಸ, ಜೊತೆಗೆ ರಾಜಕೀಯ ಸಂಬಂಧ, ಜಾತಿಯನ್ನ ಬಿಟ್ಟು
ಯಾಕಂದ್ರೆ ಅವ್ರ ಜಾತಿ ಅವ್ರು 100 ಓಟ್ ಕೂಡ ಇರಲ್ಲ ಅಲ್ಲಿ, ಅಷ್ಟರ ಮಟ್ಟಿಗೆ ಜಾತಿ ರಾಜಕಾರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು. ಹಾಗಾಗಿ ಎಲ್ಲ ಸಮುದಾಯ ಜೊತೆ ಒಂದು ಉತ್ತಮ ಸಂಬಂಧ ಇದೆ ಅನ್ನೋ ಲೆಕ್ಕಾಚಾರ. ಹಿರಿಯೂರು ಕ್ಷೇತ್ರದಲ್ಲಿ ಸುಧಾಕರ್ ಮಾಡಿರ್ತಕ್ಕಂಥ ಕೆಲಸಗಳು ಅವರಿಗೆ ಏನು ಪ್ಲಸ್ ಆಗಬಹುದು ಅಂತ. ಜೊತೆಗೆ ಅನುಕಂಪ ಸಹಜವಾಗಿಯೇ, ಹಾಗಾಗಿ ಟಿಕೆಟ್ ಕಾಂಗ್ರೆಸ್ನಲ್ಲಿ ಕೂಡ ಆ ಸಂಪ್ರದಾಯ ಇದೆ, ಯಾರಾದರೂ ಅಕಾಲಿಕ ನಿಧನ ಆದರೆ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡ್ತೀವಿ ಅನ್ನೋ ಲೆಕ್ಕಾಚಾರ, ಹಾಗಾಗಿ ಸುಲಭವಾಗಿ ಟಿಕೆಟ್ ಸಿಗಬಹುದು ಅಂತ. ಬಟ್ ಮೈನಸ್ ಅದೇ ರೀತಿ ಪ್ಲಸ್ ಎಷ್ಟಿದೆಯೋ ಮೈನಸ್ ಕೂಡ ಹಂಗೆ ಇದೆ ಸುಹಾಸ್ಗೆ. ಕಾಂಗ್ರೆಸ್ನಲ್ಲಿ ಸುಹಾಸ್ಗೆ ಇನ್ನು ಸಣ್ಣ ಹುಡುಗ ಯಾಕೆ ಟಿಕೆಟ್ ಬೇಕು, ಟಿಕೆಟ್ ಬೇಡ ಅಂತ ಸಾಕಷ್ಟು ಮಂದಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಸಾಕಷ್ಟು ಪೈಪೋಟಿ ಇದೆ ಟಿಕೆಟ್ಗೆ, ನಮಗೆ ಟಿಕೆಟ್ ಬೇಕು ನಮಗೆ ಟಿಕೆಟ್ ಬೇಕು ಅಂತ. ಹಾಗಾಗಿ ಸುಹಾಸ್ ವಿರೋಧಿಸೋರು ತುಂಬ ಜನ ಇದ್ದಾರೆ. ಸುಹಾಸ್ಗೆ ರಾಜಕೀಯ ಅನುಭವ ಇಲ್ಲ, ವರ್ಚಸ್ಸು ಇಲ್ಲ. ಸುಧಾಕರ್ ಇರೋವರೆಗೂ ಕೂಡ ಅವರ ಕುಟುಂಬದ ಯಾರೂ ಕೂಡ ಈ ಒಂದು ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ಸುಳುವು ಇರಲಿಲ್ಲ. ಈಗ ಇದ್ದಕ್ಕಿದ್ದಂಗೆ ರಾಜಕಾರಣ ಹೆಂಗೆ ಅವ್ರಿಗೆ ಟಿಕೆಟ್ ಕೊಡೋದು ಅನ್ನೋ ಲೆಕ್ಕಾಚಾರ. ಸೊ ಆಕ್ಟಿವ್ ಆಗಿ ಯಾರು ಇರಲಿಲ್ಲ ಕುಟುಂಬದವರು, ಸುಧಾಕರ್ ಅವ್ರ ಕುಟುಂಬದ ರಾಜಕಾರಣದಲ್ಲಿ. ಈಗ ಸುಹಾಸನ ಹೆಸರನ್ನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಇದು ಬೇಕಿಲ್ಲ ಅನ್ನೋದು ತುಂಬಾ ಜನರ ವಾದ. ಸೊ ಮತದಾರರನ್ನ ಸೆಳೆಯುವಂತ ಸಾಮರ್ಥ್ಯ ಇಲ್ಲ ಸುಹಾಸ್ಗೆ, ಇದು ಅವರ ಮೈನಸ್. ಅದೇ ರೀತಿಯಾಗಿ ಪೂರ್ಣಿಮಾ ಶ್ರೀನಿವಾಸ್ ಅವರ ಪ್ಲಸ್ ಏನು, ಅವ್ರಿಗೆ ವರದಾನ ಏನು ಪ್ಲಸ್ ಆಗ್ಬಹುದು ಅನ್ನೋದನ್ನ ನೋಡೋದಾದ್ರೆ, ಮಾಜಿ MLA ಗೊಲ್ಲಾ ಕಮ್ಯುನಿಟಿಗೆ ಸೇರಂತವರು ಪೂರ್ಣಿಮಾ ಶ್ರೀನಿವಾಸ್. ಅವ್ರ ತಂದೆಯ ವರ್ಚಸ್ಸಿದೆ, ಅವ್ರಿಗೂ ಕೂಡ ವರ್ಚಸ್ಸಿದೆ ಆ ಕ್ಷೇತ್ರದಲ್ಲಿ. ಯಾಕಂದ್ರೆ MLA ಆಗಿದ್ರು 5 ವರ್ಷ ಆ ಕ್ಷೇತ್ರದಲ್ಲಿ, ಸಾಕಷ್ಟು ಕೆಲಸ ಮಾಡಿದ್ದಾರೆ ಅನ್ನೋದು ಅವರ ಪ್ಲಸ್ ಪಾಯಿಂಟ್. ಗೊಲ್ಲಾ ಸಮುದಾಯದ ಪ್ರಭಾವಿ ನಾಯಕಿ ಪೂರ್ಣಿಮಾ ಶ್ರೀನಿವಾಸ್ ಅವರು. ಹಾಗಾಗಿ ಅವರು ಹಿರಿಯೂರು ಕ್ಷೇತ್ರದಲ್ಲಿ ಗೊಲ್ಲಾ ಕಮ್ಯುನಿಟಿ ಬಹು ದೊಡ್ಡ ಕಮ್ಯುನಿಟಿಯಲ್ಲಿ ಸಮುದಾಯ, ಹಾಗಾಗಿ ಅವ್ರಿಗೆ ಪ್ಲಸ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಇಲ್ಲಿ ಅವರ ತಂದೆ ಕೂಡ ಎಲೆಕ್ಷನ್ ನಿಂತ್ಕೊಂಡಿದ್ದು ಸೋತಿದ್ರು, ಬಟ್ ಆ ಕ್ಷೇತ್ರದ ತುಂಬ ದೊಡ್ಡ ಮಟ್ಟದ ಒಡನಾಟ ಇದೆ, ಹೀಗಾಗಿ ಅವೆಲ್ಲವೂ ಕೂಡ ಪಾಸಿಟಿವ್ ಆಗ್ಬೋದು. ಆಮೇಲೆ ಕ್ಷೇತ್ರಕ್ಕೆ ಕೆಲವೊಂದಿಷ್ಟು ನೀರಾವರಿ ಕೆಲಸಗಳನ್ನ ಇವರು MLA ಆಗಿದ್ದಾಗ, ಪೂರ್ಣಿಮಾ ಶ್ರೀನಿವಾಸ್ MLA ಆಗಿದ್ದಾಗ ಮಾಡಿದ್ರು. ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಕ್ರಮ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡಿದ್ರು ಯಡಿಯೂರಪ್ಪ CM ಆಗಿದ್ದಾಗ. ಸೊ ಅದೆಲ್ಲವೂ ಕೂಡ ಇವರಿಗೆ ವರ ಆಗಬಹುದು. ಜೊತೆಗೆ ಅವರ ಪತಿ ಶ್ರೀನಿವಾಸ್ MLC ಕೂಡ ಆಗಿದ್ದಾರೆ ಇದೇ ಭಾಗದಲ್ಲಿ, ಹಾಗಾಗಿ ಅವೆಲ್ಲವೂ ಕೂಡ ಪ್ಲಸ್ ಆಗಬಹುದು ಅಂತ. ಅದೇ ರೀತಿ ಇವ್ರಿಗೂ ಒಂದು ಅನುಕಂಪ ಇದೆ. 2023 ನಾವು ಸೋಲ್ಸಿದ್ವಿ ಅಂತ ಒಂದು ಅನುಕಂಪ ಇದೆ. ಎಸ್, ಅನುಕಂಪ ಇದೆ. 23 ಸೋತ್ವಿ ಅಂತ. 5 ವರ್ಷ ಆಕ್ಟಿವ್. ಜೊತೆಗೆ ಅದು ಒಂದ್ ರೀತಿ ಏನು ಅಹಿಂದ ಕ್ಷೇತ್ರ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಇವ್ರಿಗೆ ಟಿಕೆಟ್ ಕೊಟ್ಟರೆ ಅವೆಲ್ಲವೂ ಕೂಡ ಪ್ಲಸ್ ಆಗಬಹುದು ಅಂತ. ಇನ್ನು ಮೈನಸ್ ಕೂಡ ಇದೆ. ಪೂರ್ಣಿಮಾ ಶ್ರೀನಿವಾಸ್ ಗೊಲ್ಲಾ ಸಮುದಾಯಕ್ಕೆ ಸೇರಿದವರು, ಬಟ್ ಅಲ್ಲಿ ಕಾಡುಗೊಲ್ಲ ಕಮ್ಯುನಿಟಿಯನ್ನ ನಿರ್ಲಕ್ಷ್ಯ ಮಾಡಿದ್ರು. ಅವರೆಲ್ಲ ಸ್ವಲ್ಪ ಜಗಳ ಇದೆ, ಗೊಲ್ಲ ಮತ್ತೆ ಕಾಡುಗೊಲ್ಲ ಅನ್ನೋ ಒಂದು ವಿಚಾರದಲ್ಲಿ, ಸಬ್ ಕ್ಯಾಸ್ಟ್ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಅಸಮಾಧಾನ ಇದೆ. ಹಾಗಾಗಿ ಅವರು ಒಂದು ರೀತಿ ಬೇಸರವನ್ನು ವ್ಯಕ್ತಪಡಿಸಿದ್ರು ಇವ್ರ ಮೇಲೆ ಅನ್ನೋ ಒಂದು ಲೆಕ್ಕಾಚಾರ. ಪೂರ್ಣಿಮಾ ಟಿಕೆಟ್ ಕೊಟ್ರೆ ಸುಧಾಕರ್ ಅವ್ರ ಬೆಂಬಲಿಗರು ಇವ್ರಿಗೆ ಬೆಂಬಲ ಕೊಡ್ತಾರಾ ಅನ್ನೋ ಒಂದು ಸಣ್ಣ, ಯಾಕಂದ್ರೆ ಸುಧಾಕರ್ ವಿರುದ್ಧನೇ ಇವರು ಸೋತಿದ್ರು 23ರಲ್ಲಿ, ಅದಕ್ಕೂ ಹಿಂದೆ ಗೆದ್ದಿದ್ರು ಅವರ ವಿರುದ್ಧವೇ. ಸೊ ಹಾಗಾಗಿ ಪೂರ್ಣಿಮಾ ಶ್ರೀನಿವಾಸ್ ಟಿಕೆಟ್ ಕೊಟ್ರೆ ಸುಧಾಕರ್ ಬೆಂಬಲಿಗರು ಕೊಡ್ತಾರಾ, ವೋಟ್ ಹಾಕ್ತಾರೆ ಇವರಿಗೆ ಅನ್ನೋ ಒಂದು ಸಣ್ಣ ಒಂದು ಅಳುಕಿದೆ, ಇದ್ದೇ ಇದೆ. ಆಮೇಲೆ BJPಯಿಂದ ಕಾಂಗ್ರೆಸ್ ಬಂದ್ರು, ಯಾವ್ದವರು ಅಥವಾ ಗೊಲ್ರು BJP ಜೊತೆಗೆ ಇದಾರಾ ಅನ್ನೋ ಒಂದು ಸಣ್ಣ ಕನ್ಫ್ಯೂಷನ್ ಇದೆ. ಇವೆಲ್ಲವೂ ಕೂಡ ಒಂದು ರೀತಿ ಮೈನಸ್ ಆಗಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಸಣ್ಣ ಚಿತ್ತಯ್ಯ ಅವರ ಒಂದು ಪ್ಲಸ್ ಪಾಯಿಂಟ್ಸು, ಅವ್ರು ಯಾರು ಅನ್ನೋದನ್ನು ನೋಡೋದಾದ್ರೆ, ಸೊ ಅವ್ರ ಪ್ಲಸ್ ಏನಪ್ಪಾ ಅಂದ್ರೆ, ಗೌರ್ಮೆಂಟ್ ಆಫೀಸರ್ ಆಗಿದ್ರು, ಒಳ್ಳೆ ವಿದ್ಯಾವಂತರು, ನೀರಾವರಿ ಇಲಾಖೆಯಲ್ಲೇ ಅವ್ರ ಅಧಿಕಾರ ಆಗಿದ್ರು, ಹಾಗಾಗಿ ನೀರಾವರಿ ತಜ್ಞರು ಅನ್ನೋ ಒಂದು ಖ್ಯಾತಿ ಕೂಡ ಅವ್ರಿಗೆ ಇದೆ. ಇನ್ನು ಹಿರಿಯೂರಿಗೆ ಭದ್ರಾ ನೀರು ಇವರು ಅನ್ನೋ ಅಧಿಕಾರ ಆಗಿದ್ರು, ಆಗಲೇ ಬಂದಿದ್ದು ಅನ್ನೋದು ಇವರ ಪ್ಲಸ್ ಪಾಯಿಂಟ್. ಆಮೇಲೆ ಇವರು ಕೂಡ ಗೊಲ್ಲಾ ಕಮ್ಯುನಿಟಿಗೆ ಸೇರಿದಂಥವ್ರು, ಆ ಕ್ಷೇತ್ರದಲ್ಲಿ ಹೆಚ್ಚು ಗೊಲ್ಲಾ ಕಮ್ಯುನಿಟಿಯ ಮತಗಳಿರೋದ್ರಿಂದ ಇವರಿಗೆ ಪ್ಲಸ್ ಆಗಬಹುದು ಅಂತ. ಇನ್ನು ನೆಗೆಟಿವ್ ಏನಪ್ಪಾ ಸಂಚಿತೆಯನ್ನು ನೋಡೋದಾದ್ರೆ, ಸೊ ನಿವೃತ್ತಿ ಆದ ತಕ್ಷಣ ಎಲೆಕ್ಷನ್ಗೆ ಜಂಪ್ ಮಾಡ್ತಾ ಇದ್ದಾರೆ ಇವರು, ಸೊ ಅದೊಂದು ನೆಗೆಟಿವ್. ಆಮೇಲೆ ಬರೀ ಗೊಲ್ಲಾ ಸಮುದಾಯದ ಓಟ್ಗಳನ್ನ ಡಿಸೈಡ್ ಮಾಡಿಕೊಂಡು ಇವ್ರಿಗೆ ಟಿಕೆಟ್ ಕೊಟ್ರೆ ಕಷ್ಟ ಆಗುತ್ತೆ. ಬರೀ ಒಂದು ಸಮುದಾಯದವ್ರು ಓಟ್ ಹಾಕಿದ್ರೆ ಮಾತ್ರ ಗೆಲ್ಲಕ್ಕಾಗಲ್ಲ. ಸೊ ಅದನ್ನು ಕೂಡ ಒಂದು ಮೈಂಡಲ್ಲಿ ಇಟ್ಕೊಬೇಕು. ಆಮೇಲೆ ಕ್ಷೇತ್ರದ ಹೊರಗಿನವರು ಇವರು, ಸೊ ಹೊರಗಿನವ್ರು ಟಿಕೆಟೇ ಬೇಡವಪ್ಪ ಅನ್ನೋ ಥರ ಚರ್ಚೆ ಆಗ್ತದೆ ಹಿರಿಯೂರಿನಲ್ಲಿ, ಅದು ಕೂಡ ಇದಾಗ್ಬೋದು. ಆಮೇಲೆ DK ಶಿವಕುಮಾರ್ ಬಿಟ್ಟರೆ ಬೇರೆ ಯಾರೋ ಲೀಡರ್ಸ್ ಇವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಒಂದು ವಾದ ಕೂಡ ಇದೆ. ಮರತಿ 3 ಜನರ ಪ್ಲಸ್ಸು ಮೈನಸ್ ಹೇಳಿದ್ವಿ ಈಗ. ಸೊ DK ಶಿವಕುಮಾರ್ ಅಂಗಳದಲ್ಲಿ ಇದೆ ಈಗ. ಅಲ್ಲ, ಹಂಗ್ ಲೆಕ್ಕ ಹಾಕಿದ್ರೆ 3 ಹೊರಗಿನವ್ರೆ. ಆದ್ರೆ ಪೂರ್ಣಿಮಾ ಶ್ರೀನಿವಾಸ್ MLA ಆಗಿದ್ರು, ಇವರು ಸುಹಾಸ್ ಕೂಡ ಅವರಪ್ಪ MLA ಆಗಿದ್ರು, ಹಾಗಾಗಿ ಅದೇ ದೊಡ್ಡ ಪ್ಲಸ್ ಅವ್ರಿಗೆ. ಆಮೇಲೆ ಹಿರಿಯೂರಲ್ಲಿ ಇದುವರೆಗೂ ಆಗಿರೋಲ್ಲ ಹೊರಗಿನವ್ರೆ, ಎಲ್ಲ ಹೊರಗಿನವ್ರೆ, ಹಾಗಾಗಿ ಅದೇನು ದೊಡ್ಡ ಇಶ್ಯೂ ಆಗಲ್ಲ. ಬಟ್ ಸಣ್ಣ ಚಿತ್ತಯ್ಯವ್ರದ್ದು ಏನಂತ ಹೇಳಿದ್ರೆ, ಇವರಿಬ್ಬರಿಗಿಂತಲೂ ಸಣ್ಣ ಚಿತ್ತಯ್ಯವ್ರನ್ನ 3ನೇವರಾಗಿ ಯಾಕೆ ಕಾಣ್ತಿರೋದು ಅಂತ ಹೇಳಿದ್ರೆ, ಏನು ಎಲ್ಲೂ ಹೋಗಿ ಏನು ಕೆಲಸ ಮಾಡಲಿಲ್ಲ. ಈಗ ನಿವೃತ್ತಿ ಆದರೂ ಇಮಿಡಿಯೇಟ್ ಹೋಗಿದ್ದಾರೆ, ಸಮುದಾಯ ಇದೆ ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅದನ್ನೇ ಅಸ್ತ್ರ ಮಾಡ್ಕೊಳ್ತಾರೆ. ಜೊತೆಗೆ ಕಳೆದ 3 ವರ್ಷದಲ್ಲಿ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅವರು ಪಾವಗಡಕ್ಕೆ ಸೇರಿದಂಥವ್ರು, ಪಾವಗಡದಿಂದ ಬಂದು ಇಲ್ಲಿ VJM ಅಲ್ಲಿ MD ಆಗಿ
ಕೆಲಸ ಮಾಡಿ ನಿವೃತ್ತಿ ಆಗಿರೋದು. ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಕೆಲಸ ಮಾಡೋದಕ್ಕೆ, ಹೀಗಾಗಿ ನಾನು ಬಂದು ಸಣ್ಣ ಚಿತ್ತ ಹೇಳ್ತಿರೋದು. ಆದರೆ ಅಲ್ಲಿ ಬಹಳಷ್ಟು ಜನರು ಇವರು ಹೋದಾಗ್ಲೂ ಜನ ಸೇರ್ತಿದ್ದಾರೆ. ಪೂರ್ಣಿಮಾ ಶ್ರೀನಿವಾಸ್ ಅವ್ರನ್ನ ನೀವೇ ನಿಂತ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಸುಹಾಸ್ಗೂ ಕೂಡ ಹೇಳ್ತಾರೆ, ಸುಹಾಸ್ ನೀವೇ ನಿಂತ್ಕೊಳ್ಬೇಕು, ನಿಮ್ಮ ಜೊತೆ ನಾವಿದ್ವಿ, ನಿಮ್ಮ ತಂದೆ ಜೊತೆ ಹೆಂಗಿದ್ವು ಹಂಗೆ ಅಂತ. ಆದರೆ ಸುಹಾಸ್ ಕೊಟ್ರೆ ಏನು ಭಯ ಅಂತ ಹೇಳಿದ್ರೆ, ಯುವಕ ಹೆಚ್ಚು ಆಕ್ಟಿವ್ ಆಗಿ ರಾಜಕೀಯವನ್ನು ಮಾಡಿಲ್ಲ, ಇವರು ಬೇರೆಯವರೆಲ್ಲ ಸಪೋರ್ಟ್ ಮಾಡ್ತಾರೋ ಇಲ್ವಾ ಅನ್ನುವಂಥ ಒಂದು ಆತಂಕ. ನಾವು ಕೇವಲ 3 ಜನರ ಅಷ್ಟೇ ಹೆಸರಾಗ್ತಿದ್ವಿ, ಇನ್ನು ತುಂಬಾ ಜನ ಇದ್ದಾರೆ, ಇನ್ನೂ ಇದ್ದಾರೆ. ಅತಿ ಹೆಚ್ಚು ಜಾಸ್ತಿ ಲಾಬಿ ಮಾಡ್ತಾ ಇರೋದು, ತುಂಬಾ ಚಲಾವಣೆ ಇರ್ತಕ್ಕಂಥವ್ರು ಈ 3 ಜನ ಅಂತ. 3 ಜನನೇ. ಅದರಲ್ಲೂ 3 ಜನರಿಗಿಂತಲೂ ಕೂಡ ಹೆಚ್ಚು ಚರ್ಚೆ ಮಾಡ್ತಿರೋ, ಈಗ ಹೋಗಿ ಅಲ್ಲಿ ಕೆಲಸ ಮಾಡ್ತಿರೋದು ಸಣ್ಣಚಿತ್ತಯ್ಯ ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರು ಬೆಂಬಲಿಗರು. ಪೂರ್ಣಿಮಾ ಶ್ರೀನಿವಾಸ್ ಏನು ದಿನ ಹೋಗ್ತಿಲ್ಲ, ಆದರೆ ಅಲ್ಲಿರುವಂಥವ್ರು ಗ್ರೌಂಡಲ್ಲಿ ಚರ್ಚೆ ಆಗ್ತಿದೆ. ಹಿಂದೆ ಗೆದ್ದಂಥವ್ರು, ನಾವು ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ಏನಾದರೂ ಒಂದು ಆಗ್ತಾರೆ, ಸರ್ಕಾರದ ಮಟ್ಟದಲ್ಲಿ ಏನಾದರೂ ಒಂದು ಆಗ್ತಾರಂತ. ಸುಹಾಸ್ಗಿಂತಲೂ ಅವ್ರು ಬೆಟ್ರು ಅಂತ. ಆದರೆ ಸುಹಾಸ್ಗೆ ಈಗ ಏಕಾಏಕಿ ಟಿಕೆಟ್ ಕೊಡೋದಕ್ಕೆ ಆಗೋದಿಲ್ಲ ಅಂತ ರಾಜ್ಯ ನಾಯಕರು ಕೂಡ ಹೇಳೋದಕ್ಕಾಗಲ್ಲ. ಸಹಜವಾಗಿ ಈ ಬಾರಿ ಕ್ಷೇತ್ರದ ಜನರು, ಯಾವುದೇ ಕ್ಷೇತ್ರದ ಜನರು ಇಂಥ ಸಮಸ್ಯೆಗಳಾದಾಗ, ತೆರವಾದಾಗ ಸಹಜವಾಗಿ ಈ ಅವಕಾಶ ಆ ಕುಟುಂಬಕ್ಕೆ ಕೊಡೋಣ, ಮುಂದೆ ನೋಡೋಣ ಅಂತ ನಿರ್ಧಾರ ಮಾಡ್ಬೋದು. ಹಾಗಾಗಿ ಮತದಾರರ ಲೆಕ್ಕಾಚಾರನೂ ಅದೇ ಇರುತ್ತೆ, ನಾಯಕರ ಲೆಕ್ಕಾಚಾರನೂ ಕೂಡ ಅದೇ ಆಗಿರೋದ್ರಿಂದ ಪೂರ್ಣಿಮಾ ಶ್ರೀನಿವಾಸ್, ಸಣ್ಣಚಿತ್ತೆ ಅವ್ರಿಗೆ ಅಷ್ಟು ಸುಲಭ ಇಲ್ಲ ಈ ಬಾರಿ ಟಿಕೆಟ್ ಕೊಡೋದು. ಆದರೆ ಡಿ ಕೆ ಶಿವಕುಮಾರ್ ಎಲ್ಲವೂ ಕೂಡ ಸರ್ವೆ ಮೇಲೆ ನಿರ್ಧಾರ ಮಾಡ್ತಾರೆ. ಸುಹಾಸನ್ ಸುಹಾಸ್ಗೂ ಮತ್ತೆ ಉಳಿದೋರಂತ ನಾಯಕರು ಕಂಪೇರ್ ಮಾಡಿದ್ರೆ, ಎಕ್ಸಾಂಪಲ್ ಸುಹಾಸ್ಗೂ ಮತ್ತೆ ಪೂರ್ಣಿಮಾ ಶ್ರೀನಿವಾಸ್ ಕಂಪೇರ್ ಮಾಡಿದ್ರೆ, ಪೂರ್ಣಿಮಾ ಶ್ರೀನಿವಾಸೇ ಸ್ವಲ್ಪ ಮುಂದೆ ಇರ್ತಾರೆ ಆ ವಿಚಾರದಲ್ಲಿ. ಯಾಕಂದ್ರೆ ಮಾಜಿ MLA ಜೊತೆಗೆ ರಾಜಕೀಯ ಅನುಭವ ಇದೆ. ಸೊ ಇದೆಲ್ಲ ಅಂದ್ರೆ ಕ್ಷೇತ್ರ ತುಂಬಾ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ. ಹೌದೌದು. ಹಾಗಾಗಿ ಅವರು ಕೆಲವೊಂದಿಷ್ಟು ಕೆಲಸಗಳು ಪಾಸಿಟಿವ್ ಆಗ್ಬೋದು. ಜೊತೆಗೆ ಸಮುದಾಯ ಇದೆ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ಆಗಿರೋದ್ರಿಂದ ಅಹಿಂದ ಮತಗಳ ಎನ್ಕ್ಯಾಶ್ ಮಾಡ್ಕೊಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು. ಸೊ ಇದನ್ನ ಪರಿಗಣಿಸಬಹುದು ಡಿ ಕೆ ಶಿವಕುಮಾರ್. ಮತ್ತೆ ಅದರ ಜೊತೆಗೆ ಕೇವಲ ಈ ಕ್ಷೇತ್ರದ ಅಭ್ಯರ್ಥಿ ಈ ಕ್ಷೇತ್ರದ ಅಷ್ಟೇ ಸೀಮಿತ ಆಗಿರೋದಿಲ್ಲ, ಮುಂದೆ ಬರ್ತಿರುವಂತಹ ಚುನಾವಣೆ ಪರಿಣಾಮ ಬೀರುತ್ತೆ. ಯಾದವ ಮತ್ತೆ ಗೊಲ್ಲ ಸಮುದಾಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಹಲವು ಶಿರಾದಲ್ಲಿದೆ, ತುಮಕೂರಿದೆ. ಹೀಗಾಗಿ ಆ ಎಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕೊಂಡು ಸುಹಾಸ್ ಇಲ್ಲ ಅಂದ್ರೆ ಅವ್ರ ಕುಟುಂಬದವರನ್ನ ಡಿ ಕೆ ಶಿವಕುಮಾರ್ ಮನವೊಲಿಸೋದು ಅಲ್ಲ. ಎಲ್ಲವೂ ಕೂಡ ಸರ್ವೆ ಮೇಲೆ ನಿರ್ಧಾರ ಆಗುತ್ತೆ. ಸರ್ವೆಯಲ್ಲಿ ಯಾರು ಬೆಸ್ಟ್ ಕ್ಯಾಂಡಿಡೇಟ್ ಅಂತ ಬರ್ತಾರೋ, ಈ ಬಹುತೇಕ 3-4 ಜನರ ಬಗ್ಗೆ ಸರ್ವೆ ಮಾಡಿಸ್ತಾರೆ. ಈಗಾಗಲೇ ಟೀಮ್ ಆಕ್ಟಿವ್ ಆಗಿದೆ, ಡಿ ಕೆ ಶಿವಕುಮಾರ್ ಅವ್ರ ಟೀಮ್. ಯಾರು ಬೆಸ್ಟ್ ಅಂತ ರಿಪೋರ್ಟ್ ಕೊಡ್ತಾರೋ ಅವ್ರಿಗೆ ಟಿಕೆಟ್ ಆಗೋ ಸಾಧ್ಯತೆ ಇದೆ. ಎಸ್, ಈ ನಡುವೆ ಓಕೆ, ಇದು ಕಾಂಗ್ರೆಸ್ಗೆ ಇರ್ತಕ್ಕಂಥ ಆಪ್ಷನ್ ಅಂದರೆ ಯಾರೆಲ್ಲ ಇದ್ದಾರೆ ಪೈಪೋಟಿಯಲ್ಲಿ ಆಕಾಂಕ್ಷಿಗಳು ಅಂತ. ಈ ನಡುವೆ ಕಾಂಗ್ರೆಸ್ಗೆ, ಎಸ್ಪೆಷಲಿ ಕಾಂಗ್ರೆಸ್ಗೆ ನಿದ್ದೆ ಕೆಡ್ತಿರೋದು ಬೊಮ್ಮನಹಳ್ಳಿ ಬಾಬು. ಎಸ್, ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾನು ಅಭ್ಯರ್ಥಿಯಲ್ಲಿ, ಆಕಾಂಕ್ಷಿಯಲ್ಲಿ ಯಾವ ಪಾರ್ಟಿಯಿಂದಂತ ಹೇಳ್ತಿಲ್ಲ, ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಈಗಾಗಲೇ ಬೊಮ್ಮನಹಳ್ಳಿ ಬಾಬು ಹೇಳ್ತಾ ಇದ್ದಾರೆ. ಸೊ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿ ನಿದ್ದೆಗೆಡಿಸಿದ್ದಾರೆ ಬೊಮ್ಮನಹಳ್ಳಿ ಬಾಬು ಅನ್ನೋ ಲೆಕ್ಕಾಚಾರ. 2 ತಿಂಗಳಿಂದ ಈಗಾಗಲೇ ಫುಲ್ ಹಿರಿಯೂರಲ್ಲೇ ಕ್ಯಾಂಪ್ ಹಾಕೊಂಡು, ಮನೆ ಮಾಡಿಕೊಂಡು, ಕಚೇರಿ ಮಾಡಿಕೊಂಡು ಅಲ್ಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹಿರಿಯೂರು ಅಭಿವೃದ್ಧಿಗೆ ನಾನು ಬದ್ಧ, ನನ್ನ ಆಸ್ತಿ ತ್ಯಾಗಕ್ಕೂ ನಾನು ಸಿದ್ಧ ಅಂತ ಇದ್ದಾರೆ ಅಟ್ಟಿಕಾ ಬಾಬು ಅಥವಾ ಬೊಮ್ಮನಹಳ್ಳಿ ಬಾಬು. ಸೊ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ ರಾಜಕಾರಣವನ್ನು ಇವರು ಬದಲಾವಣೆ ಮಾಡಿಬಿಡ್ತಾರೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ದಲಿತ ಮತಗಳು, ಮುಸ್ಲಿಂ ಮತಗಳು, ಜೊತೆಗೆ ಏನು ಅಹಿಂದ ಅಂತ ನಾವು ಕರಿತೀವಿ, ಅಹಿಂದ ಮತಗಳು ದೊಡ್ಡ ಮಟ್ಟದಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಬಹುದು ಬೊಮ್ಮನಹಳ್ಳಿ ಬಾಬು ಅನ್ನೋ ಒಂದು ಲೆಕ್ಕಾಚಾರ ಇದೆ. ವಿಶೇಷವಾಗಿ ದಲಿತ ಮತ್ತು ಮುಸ್ಲಿಂ ಮತಗಳು ಸುಮಾರು 60-70 ಸಾವಿರ ಮತಗಳು ಆ ಒಂದು ಕ್ಷೇತ್ರದಲ್ಲಿ ಇದ್ದಾವೆ. ಆ ಒಂದು ಮತಗಳನ್ನು ತನ್ನತ್ತ ಸೆಳೆದ್ರೆ ಕಾಂಗ್ರೆಸ್ಗೆ ದೊಡ್ಡ ನಷ್ಟ ಆಗುತ್ತೆ. ಸೊ ಇದು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಒಂದು ರೀತಿ ಗೇಮ್ ಚೇಂಜರ್ ಆಗಬಹುದು ಇವರು ಅನ್ನೋ ಲೆಕ್ಕಾಚಾರ. ಇವರನ್ನು ಕೂಡ ಮನೆಗೊಳಿಸಬೇಕಾಗುತ್ತೆ ಕಾಂಗ್ರೆಸ್. ಒಂದು ವೇಳೆ ಕಾಂಗ್ರೆಸ್ ಬೇರೆಯವ್ರು ಟಿಕೆಟ್ ಕೊಟ್ಟರು, ಬೊಮ್ಮನಹಳ್ಳಿ ಬಾಬು ಸ್ಪರ್ಧೆ ಮಾಡಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಒಂದು ರೀತಿ ಬ್ಯಾಕ್ ಫೈರ್ ಆಗುತ್ತೆ, ಸಂಕಷ್ಟ ತರಬಹುದಾದಂಥ ಒಂದು ಸಾಧ್ಯತೆ ಮಾಡುತ್ತೆ ಬೊಮ್ಮನಹಳ್ಳಿ ಬಾಬು. ಸೊ ಇವ್ರನ್ನೂ ಕೂಡ ಕನ್ವಿನ್ಸ್ ಮಾಡಬೇಕಾದಂಥ ಜವಾಬ್ದಾರಿ ಕಾಂಗ್ರೆಸ್ ನಾಯಕರಿಗೆ, ಡಿ ಕೆ ಶಿವಕುಮಾರ್ಗೆ ಇರಬಹುದು ಅಂತ. ಅಲ್ಲ, ಖಂಡಿತ ಇವರು ಟಾರ್ಗೆಟೇ ಅಹಿಂದ ಮತಗಳು. ಅಲ್ಲಿ ಇಲ್ಲಿವರೆಗೂ ಆಗಿರೋ ಚುನಾವಣೆಗಳಲ್ಲಿ ಬಹುತೇಕರೆಲ್ಲ ಗೆದ್ದಿರೋರು ಕೂಡ ಅಹಿಂದ ಮತಗಳ ನಿರ್ಧಾರದ ಮೇಲೆ ಇವರು ಹೋಗಿ ಬಹಿರಂಗವಾಗಿ ಹೇಳ್ತಿದ್ದಾರೆ, ನಾನು ಇಂಥ ಸಮುದಾಯಕ್ಕೆ ಸೇರಿದಂಥವ್ರು, ನಾನು ಮದುವೆ ಆಗಿರೋದು ಇಂಥ ಸಮುದಾಯದಿಂದ, ನನ್ನ ಜೊತೆನೆ ಯಾದವ್ ಸಮುದಾಯದವರು ಕೂಡ ಬರ್ತಾ ಇದ್ದಾರೆ, ಜೊತೆಗೆ ಅವ್ರ ಹೆಸರುಗಳೆಲ್ಲ ಹೇಳ್ತಿದ್ದಾರೆ. ಇದು ಸಹಜವಾಗಿ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ಗೆ ಕೈ ಹಾಕ್ತಿರೋದು ನಿಜ. ಒಂದು ವೇಳೆ ಅಲ್ಲೇನಾದರೂ ಡೈವರ್ಟ್ ಆ ಮತಗಳೇನಾದರೂ ವಿಭಜನೆ ಆದರೆ, ನಾನು ಬೊಮ್ಮನಹಳ್ಳಿ ಬಾಬು ಆಚಾರ್ಯ ರೂಪದಲ್ಲಿ ಗೆದ್ದರೂ ಆಶ್ಚರ್ಯ ಇಲ್ಲ. ಒಂದು ವೇಳೆ ಗೆಲ್ಲದೇ ಇದ್ರು ಕೂಡ ಸೋಲಿಸ್ತಾರೆ.
ಅದರಲ್ಲೂ ದಲಿತ ಎಡಗೈ ಮತ್ತೆ ಬಲಗೈ ಎರಡೂ ಸಮುದಾಯಗಳನ್ನ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಮತ್ತೊಂದ್ ಕಡೆ ಮುಸ್ಲಿಂ ಮತಗಳು ಮುಸ್ಲಿಂ ಈಗ ದಾವಣಗೆರೆಯಲ್ಲಿ ಹೆಂಗೆ 18,000 ಓಟ್ ಹೋಯ್ತು ಇದಕ್ಕೆ ಬೇರೆ ಪಾರ್ಟಿ ಕಾಂಗ್ರೆಸ್ ಇಂದ, ಅವೆಲ್ಲ ಮುಸ್ಲಿಂ ಓಟ್ಗಳೇ. ಒಂದ್ ರೀತಿ ಆ ರೀತಿ ಅಂದ್ರೆ ಮ್ಯಾಜಿಕ್ ಆಗ್ಬಿಡುತ್ತಾ ಇಲ್ಲಿ ಬೊಮ್ಮನಹಳ್ಳಿ ಬಾಬುಗೆ ಮುಸ್ಲಿಂ ಮತಗಳೆಲ್ಲ ಮತ್ತೆ ದಲಿತ ಮತಗಳು ಕೂಡ ಹೋದ್ರೆ ಕಷ್ಟ ಆಗ್ಬಿಡುತ್ತೆ ಕಾಂಗ್ರೆಸ್ಗೆ ಅಂತ ಆ ಭಯ ಇದ್ದೇ ಇದೆ ಇವ್ರಿಗೆ. ಹಾಗಾಗಿ ಈಗ ಸರ್ವೆಯಲ್ಲಿ ಇವೆಲ್ಲ ಬರ್ತವೆ, ಯಾರು ಏನು, ಯಾಕಂದ್ರೆ ಯಾವುದೇ ಚುನಾವಣೆ ನಡೆದಾಗ ಪಕ್ಷೇತರು ಬಹಳಷ್ಟು ಜನ ಇರ್ತಾರೆ. ಆದರೆ ಅಂಥವು ಎಕ್ಸಾಂಪಲ್ ನಾವು ತಗೊಂಡಾಗ ಇದು ಬಹಳ ವಿಭಿನ್ನವಾಗಿದೆ. ಈ ಹಿಂದೆ ತುಮಕೂರಲ್ಲೂ ಇವರು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ತುಮಕೂರಲ್ಲಿ ಕೆಲಸ ಮಾಡಿ ಅಲ್ಲೊಂದಷ್ಟು ಜನ ನಿದ್ದೆಗೆಡ್ತಾರೆ. ಈಗ ಹಿರಿಯೂರಲ್ಲಿ ಕೆಲಸ ಮಾಡ್ತಾರೆ, ಅಲ್ಲೂ ಡಿ.ಕೆ. ಸ್ಪರ್ಧೆ ಮಾಡೇ ಮಾಡ್ತೀನಿ, ಗೆದ್ದೆ ಗೆಲ್ತೀನಿ, ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಒಂದು ವೇಳೆ ಬೊಮ್ಮನಹಳ್ಳಿ ಬಾಬು ಅವರು ಈಗ ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಬಹುತೇಕ ಇದು ಕಾಂಗ್ರೆಸ್ಗೆ ಒಂದಷ್ಟು ಸಮಸ್ಯೆ ಹಾಗೆ ಆಗುತ್ತೆ. ಆ ಭಯ ಇದ್ದೇ ಇರುತ್ತೆ. ಇವರನ್ನ ಬಹುತೇಕ ಕೊನೆ ಕ್ಷಣದಲ್ಲಿ ಏನಾದ್ರು ಮಾತುಕತೆ ಆಡಿದ್ರೆ ಕೆಲವರು ಹೇಳ್ತಾರೆ ಇವರನ್ನೇ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿ ಅಂತ. ಕಾಂಗ್ರೆಸ್ ಅಭ್ಯರ್ಥಿ ಇವರು ಮಾಡಿದ್ರೆ ಬೇರೆ ಮತಗಳು ಬರಲ್ಲ ಅಂತ ಆತಂಕವೂ ಕೂಡ ಇದೆ. ಯಾಕಂದ್ರೆ ಅಲ್ಲಿ ಯಾದವ ಮತ್ತೆ ಗೊಲ್ಲ ಸಮುದಾಯ ಬಹಳಷ್ಟು ಜಾಸ್ತಿ ಇರೋದು, ಜೊತೆಗೆ ಸುಧಾಕರ್ ಅವರ ಬೆಂಬಲಿಗರು ಕೂಡ ಅಷ್ಟು ಸುಲಭವಾಗಿ ಬೊಮ್ಮನಹಳ್ಳಿ ಬಾಬು ಅವರನ್ನು ಒಪ್ಪೋದಿಲ್ಲ. ಆದ್ರೆ ಇವರು ಕೆಲವು ಬೆಂಬಲಿಗರು ಅವ್ರನ್ನೇ ತಂದೆ ಯಾಕೆ ಮಾಡಬಾರ್ದು ಅಂತಾನು ಹೇಳ್ತಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಮತ್ತೆ ಕಾಂಗ್ರೆಸ್ ರಾಜ್ಯ ಮಟ್ಟದ ನಾಯಕರು ಏನ್ ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಬೊಮ್ಮನಹಳ್ಳಿ ಬಾಬು ಅವರು ಈಗ ಹಾಕಿರುವಂತ ಒಂದು ಪ್ಲಾನ್ ನೋಡಿದ್ರೆ ಬಹುತೇಕ ದಲಿತ ಮತ್ತೆ ಮುಸ್ಲಿಂ ಸಮುದಾಯಗಳನ್ನು ಟಾರ್ಗೆಟ್ ಮಾಡಿ ಪ್ರಚಾರವನ್ನು ಮಾಡ್ತಿರೋದ್ರಿಂದ ಅವೇನಾದ್ರೂ ಡಿಸ್ಟರ್ಬ್ ಆದ್ರೆ ಕಾಂಗ್ರೆಸ್ ಗೆಲುವು ಅಷ್ಟು ಸುಲಭ ಅಲ್ಲ. ಎಸ್, ಇದು ಒಂದು ಕಾಂಗ್ರೆಸ್ ಕಥೆ ಆಯ್ತು. ಆಮೇಲೆ ಇಂಡಿಪೆಂಡೆಂಟ್ ಆಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಬೊಮ್ಮನಹಳ್ಳಿ ಬಾಬು ಬಂದಿದ್ದಾರೆ. JDS ಕೂಡ ಮತ್ತೆ BJP ಅವರಲ್ಲೂ ಕೂಡ ಗೊಂದಲ ಇದೆ. ಸೊ JDS ನಮಗೆ ಟಿಕೆಟ್ ಕೊಡಿ, ಅಲ್ಲಿ ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಇದೆ. ಆಲ್ಮೋಸ್ಟ್ ಒಂದು 35,000-40,000 ಒಕ್ಕಲಿಗರಿದ್ದಾರೆ, ಅದು ನಮ್ಮ ಕ್ಷೇತ್ರ, ನಮಗೆ ಬಿಟ್ಕೊಡಿ ಅನ್ನೋದು JDSನವರ ವಾದ. ಸೊ ಈ ವಿಚಾರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಕೇಳ್ತೀವಿ ನಮ್ಮ ಕ್ಷೇತ್ರ ಬಿಟ್ಕೊಳ್ಳಿ ಅಂತ. ಸುರೇಶ್ ಬಾಬು ಕೂಡ ಹೇಳಿದ್ರು ನಮಗೆ ಕ್ಷೇತ್ರ ಕೊಡಿ ಅಂತ. ಮತ್ತೊಂದು ಕಡೆ ದೋಸ್ತಿ BJP ಕೂಡ ಅವರು ಅಷ್ಟು ಸುಲಭವಾಗಿ ಕ್ಷೇತ್ರನ ಬಿಟ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ BJP ಇಂದ ಗೆದ್ದಂಥವ್ರು 2000 ಪೂರ್ಣಿಮಾ ಶ್ರೀನಿವಾಸ್ 18ರಲ್ಲಿ, ಹಾಗಾಗಿ MLA ಆಗಿದ್ರು. ಹಾಗಾಗಿ ಇದು BJP ಕ್ಷೇತ್ರ, BJP ಕಡೆ ಇರ್ಲಿ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇಲ್ಲಿ ಒಂದು ವೇಳೆ ಕಾಂಪ್ರಮೈಸ್ ಆಗಿ ಮೈತ್ರಿ ಧರ್ಮವನ್ನ ಪಾಲಿಸ್ತಾರ ಅಥವಾ ಮೈತ್ರಿಯಿಂದ ಒಂದೇ ಅಭ್ಯರ್ಥಿ ಆಗ್ತಾರ ಅಂತ ಚರ್ಚೆ. ಇಲ್ಲ, ಮೈತ್ರಿಯಿಂದ ಒಂದೇ ಅಭ್ಯರ್ಥಿ ಆಗ್ತಾರೆ, ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಬಟ್ ಈಗಲೂ ಕೂಡ ಇವರು ನಮಗೆ ಆ ಕ್ಷೇತ್ರ ಬೇಕು ಅಂತ ಕೇಳ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಇಲ್ಲ, ಆ ಕ್ಷೇತ್ರ ನಾವು ಉಳಿಸ್ಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ. ಆದರೆ 2004ರ ಬಳಿಕ ಆದಂತಹ 4 ಚುನಾವಣೆಗಳಲ್ಲೂ ಕೂಡ JDS ಏನು ಒಳ್ಳೆ ಪರ್ಫಾರ್ಮೆನ್ಸ್ ಏನು ಅಲ್ಲಿ ಮಾಡಿಲ್ಲ. ಯಾವಾಗಲೂ ಕೂಡ ಮೂರನೇ ಸ್ಥಾನದಲ್ಲಿದೆ. ಹಾಗಾಗಿ ಸಹಜವಾಗಿ BJP ಅವರು ಒತ್ತಾಯ ಮಾಡಿ ಈ ಕ್ಷೇತ್ರವನ್ನು ಪಡ್ಕೊಳ್ಬೋದು. ಆದರೆ ಕುಮಾರಸ್ವಾಮಿ ಹೇಳೋದೇನಂತ ಹೇಳಿದ್ರೆ ಧಾರವಾಡ ಗ್ರಾಮಾಂತರಕ್ಕೂ ಆಗುತ್ತೆ, ಇಲ್ಲೂ ಆಗುತ್ತೆ, ನೀವು ಅಲ್ಲಿ ತಗೊಳ್ಳಿ, ನಾವು ಇಲ್ಲಿ ತಗೊಂತೀವಿ ಅಂತ ಒಂದು. ಧಾರವಾಡ ಆಬ್ವಿಯಸ್ಲಿ ಅಲ್ಲಿ JDS ಇಲ್ಲ, ಅಲ್ಲಿ BJP ವರ್ಸಸ್ ಕಾಂಗ್ರೆಸ್ ಆಗುತ್ತೆ. ನಾವು ಧಾರವಾಡ ನಾಳೆ ನೋಡೋಣ, ಇವತ್ತು ಟೈಮ್ ಆಗ್ಬಿಡುತ್ತೆ, ಬರೀ ಇರುವೆ ಮುಗಿಸ್ಬಿಡೋಣ ಇವತ್ತು ನೀಟಾಗಿ. ಹಾಗಾಗಿನೇ JDS ಮತ್ತೆ BJP ವಿಚಾರಕ್ಕೆ ಬಂದ್ರೆ JDSಗೆ ಅಲ್ಲಿ ಅಷ್ಟು ಏನು ಧಾರವಾಡದಲ್ಲಿ ಟಿಕೆಟ್ ಕೇಳಕ್ ಆಗಲ್ಲ, ಬೇಡ. ಸೊ ಇಲ್ಲಿ ಕೊಡಿ ಅಂತ ಕೇಳ್ಬೋದಾಗಿದ್ರೆ ಇಲ್ಲಿ ಜೋರಾಗಿ ಕೇಳ್ಬೋದು. ಆದ್ರೆ ಕೊನೆಗೆ ಕಾಂಪ್ರಮೈಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ 20 ವರ್ಷಗಳಿಂದ ಏನು ಗಟ್ಟಿ ಸಂಘಟನೆ ಇಲ್ಲ. ಹಾಗಾಗಿ BJP ಅವ್ರಿಗೆ ಬಿಟ್ಕೊಡೋಣ ಅಂತ ಬಹುತೇಕ ಕುಮಾರಸ್ವಾಮಿ ಅವರು ಒಪ್ಬೋದು. ಮುಂದೆ 2023ಕ್ಕೆ ಸಾರ್ವತ್ರಿಕ ಚುನಾವಣೆ ಆದ್ರೆ ಪಕ್ಕದಲ್ಲಿರುವಂತಹ ಶಿರಾ ಅಂತೂ ಅವ್ರಿಗೆ ಬಿಟ್ಕೊಡ್ಬೋದು. ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕೂಡ JDS ಗಟ್ಟಿಯಾಗಿದೆ. ಬೈ ಎಲೆಕ್ಷನ್ ಅಲ್ಲಿ BJP ಗೆಲ್ತು ಅನ್ನೋದು ಬಿಟ್ರೆ ಮತ್ತೇನು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆ ರೀತಿಯಾದಂಥ ಒಂದು ಪರ್ಫಾರ್ಮೆನ್ಸ್ ಅಲ್ಲ. ಇನ್ನೊಂದು ವಿಚಿತ್ರ ಆಲೋಚನೆ ಆಯ್ತಾ, ಇದು ಕಾಂಗ್ರೆಸ್ ಅಲ್ಲಿ ಈಗ ಸುಹಾಸು, ಪೂರ್ಣಿಮಾ ಶ್ರೀನಿವಾಸು, ಆಮೇಲೆ ಸಣಚಿತ ಯಾರಿಗೊಬ್ರು ಟಿಕೆಟ್ ಕೊಡ್ತಾರೆ, ಓಕೆ. ಈ BJP ಮತ್ತೆ JDS ಇಂದ ಒಂದು ವೇಳೆ ಬೊಮ್ಮನಹಳ್ಳಿ ಬಾಬುವನ್ನ JDS ಕರ್ಕೊಂಡು ಅಲ್ಲಿ ಟಿಕೆಟ್ ಕೊಟ್ಬಿಟ್ರೆ JDS ಸ್ಪರ್ಧೆ ಮಾಡಿ ನೀವು ಅಂದ್ರೆ ಒಂದು ಚಾನ್ಸ್. BJP ಅವ್ರು ಒಪ್ಬೇಕಲ್ಲ, BJP ಅವ್ರು ಒಪ್ಕೊಂಡು ರಾಜಕಾರಣದ ಎಲ್ಲವೂ ಈಗಿನ ಫೋರ್ಸ್ ನೋಡ್ತಾ ಇದ್ರೆ ಈಗ ಬೊಮ್ಮನಹಳ್ಳಿ ಬಾಬು ಇರೋ ಎಲ್ಲ ಅಭ್ಯರ್ಥಿಗಳು ಹೆಚ್ಚಾಗಿ ಪ್ರತಿಭಟನೆ ಅಂತ ಇದ್ದೀನಿ, ಅಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ಅಲ್ಲೇ ಮನೆ ಮಾಡಿದ್ದಾರೆ. 2 ತಿಂಗಳಿಂದ ಇಡೀ ದಿನ ಹಿರಿಯೂರ್ನಲ್ಲೇ ಇದ್ದಾರೆ ಅವರು. ನನಗೇನು ಚಾನ್ಸ್ ಇದೆಯಾ ಆ ತರ ಚಾನ್ಸ್ ಅಂದ್ರೆ ಒಂದು ನಾವು ಜಸ್ಟ್ ಊಹೆ ಅಷ್ಟೇ. ಬೊಮ್ಮನಹಳ್ಳಿ ಬಾಬು ಅವ್ರ ಆಪ್ಷನ್ ಕಾಂಗ್ರೆಸ್ ಇರ್ಬೋದು. ಹಂಗಾದ್ರೆ ಕಾಂಗ್ರೆಸ್ ಹೆಂಗ್ ಕೊಡ್ತಾರೆ ಈಗ ಅವ್ರು? ಹಿಂದೆ JDS ಅಲ್ಲಿ ಇದ್ದವ್ರೆ ಅವರು. ತುಮಕೂರು ನಗರದಲ್ಲಿ ಕೆಲಸ ಮಾಡಂತೇಳಿ ತುಮಕೂರು ನಗರ ಕೆಲಸ ಮಾಡಿದ್ರು.
ಕೊನೆ ಕ್ಷಣದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ. ಕನ್ಫರ್ಮ್ ಮಾಡ್ಲಿಲ್ಲ. ಹ್ಮ್. ಹಾಗಾಗಿ JDS ಬಿಟ್ರು. ಈಗ ಒಂದು ಪಾಪ ರಾಜಕೀಯದಲ್ಲಿ ಅಲ್ಲ ಹಿರಿಯೂರಲ್ಲಿ ಸಿಕ್ಕಾಪಟ್ಟೆ ಕ್ಯಾಂಪೇನ್ ಮಾಡ್ತಿದ್ದೀರಾ, ಬಾ ನಮ್ಮ ಪಾರ್ಟಿನ ಟಿಕೆಟ್ ಕೊಡ್ತೀವಿ, JDS ನ ಸ್ಪರ್ಧೆ ಮಾಡು ಅಂದ್ರೆ ಸ್ಪರ್ಧೆ ಮಾಡಿದ್ರೆ ಏನಾಗ್ಬೋದು ಅವ್ರ ರಿಸಲ್ಟ್? ಅಲ್ಲ, ಒಂದ್ ಕಡೆ ಒಕ್ಕಲಿಗ ಸಮುದಾಯದ ಮತಗಳು, ಮತ್ತೊಂದ್ ಕಡೆ ಅವರೇ ಹೇಳ್ತಿದ್ದಾರೆ ಮುಸ್ಲಿಂ ದಲಿತ ಮತಗಳು ಬರ್ತವೆ ಅಂತ. ಆ ಮೂರು ಒಗ್ಗಟ್ಟಾಗಿ ಬಂದ್ರೆ ಏನಾದ್ರೂ ಒಂದು ಪರಿಣಾಮ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಆದ್ರೆ ಬಿಜೆಪಿಯಲ್ಲಿ ಬಹಳಷ್ಟು ಪ್ರಭಾವಿಗಳಿರುವಂತಹ ಇಬ್ಬರು ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಬಿಜೆಪಿ ಅವರು ಅಷ್ಟು ಸುಲಭವಾಗಿ ಈ ಕ್ಷೇತ್ರ ಬಿಟ್ಕೊಡ್ತಾರೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಅದರಲ್ಲೂ ವಿಜೇಂದ್ರ ಅವ್ರಿಗೆ ಪ್ರತಿಷ್ಠೆಯ ಕಣ ಈ ಬಾರಿ. ಯಾಕಂತ ಹೇಳಿದ್ರೆ ದಾವಣಗೆರೆ ಮತ್ತೆ ಬಾಗಲಕೋಟೆ ಎರಡೂ ಸೋತ್ ಬಳಿಕ ವಿಜೇಂದ್ರ ಅವ್ರನ್ನ ನೇರವಾಗಿ ಹಂಗಿದ್ರು ಮಾರುತಿ, ಈಗ ಹಿರಿಯೂರಲ್ಲೂ ಕೂಡ ಒಂದು ಅನುಕಂಪದ ಕ್ಷೇತ್ರನೇ ಇದು ನಿಧನದಿಂದ ತೆರವಾಗ್ತಿದ್ದ ಕ್ಷೇತ್ರ. ಹೀಗಾಗಿ ಕಾಂಗ್ರೆಸ್ಗೆ ಪಾಸಿಟಿವ್ ಆಗೇ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿದೆ. ಬಟ್ ಈ ಮಾತನ್ನು ನಾವು ಧಾರವಾಡ ಕೇಳ್ಬೋದು. ಧಾರವಾಡದಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧ ಸಿಕ್ಕಾಪಟ್ಟೆ ಹೋರಾಟವನ್ನ ಮಾಡಿದ್ ಬಿಜೆಪಿನೇ. ಹೌದು ಆಯ್ತಾ, ಇವತ್ತೇನು ಅವ್ರಿಗೆ ಶಿಕ್ಷೆ ಆಗಿದೆ, ಅದಕ್ಕೆ ಕಾರಣ ಕೂಡ ಬಿಜೆಪಿನೇ. ಕೆಲವೊಂದಿಷ್ಟು ಹೋರಾಟಗಳನ್ನ ಮಾಡಿ CBIಗೆ ಹೋಗಿ ಏನೋ ಆಯ್ತು, ಅದು ಬೇರೆ ಟಾರ್ಗೆಟ್ ಮಾಡಿ ಒಳಗಾಕ್ಸಿದ್ರು ಅನ್ನೋ ಒಂದು ಆರೋಪ ಇದೆ, ಅದೊಂದು ಆರೋಪ ಇದೆ. ಸೊ ಅದು ಕೂಡ ಅದು ಕಾಂಗ್ರೆಸ್ ಗೆಲ್ಪ್ ಆಗ್ಬೋದು. ಹೌದು, ಯಾಕಂದ್ರೆ ಈ ಎರಡೂ ಸೀಕ್ವೆನ್ಸ್ ಅಲ್ಲಿ ನೋಡಿದಾಗ ಎರಡಕ್ಕೂ ಪ್ರಯೋಜನ ಇದೆ. ಬಟ್ ಧಾರವಾಡ ಒಂದ್ ರೀತಿ ಅಲ್ಲಿ ಈಗಿನ ಪರಿಸ್ಥಿತಿ ಒಂದ್ ರೀತಿ ಬಿಜೆಪಿ ಪರವಾಗಿ ಬಿಜೆಪಿ ಬೆಲ್ಟ್ ಅನ್ನೋತ್ತ ಆ ರೀತಿ ಆಗ್ತಾ ಇದೆ. ಅದು ಆ ಕ್ಷೇತ್ರ ವಿನಯ್ ಕುಲಕರ್ಣಿ ಹೊರತುಪಡಿಸಿದ್ರೆ ಅದು ಬಿಜೆಪಿ. ಆದ್ರೆ ಅದೇ ಅವರು ವಿನಯ್ ಕುಲಕರ್ಣಿ ಆಗಿರ್ಬೋದು, ಅವ್ರ ಪತ್ನಿ ಶಿವಲೀಲಾ ಕುಲಕರ್ಣಿ ಅವರು ಆಗಿರ್ಬೋದು, ಹೇಳ್ತಿರೋದು ಇದು ನಮ್ಮನ್ನು ಟಾರ್ಗೆಟ್ ಮಾಡಿ ಇದು ಮಾಡಿದ್ರು, ರಾಜಕೀಯವಾಗಿ ಮುಗಿಸ್ಬೇಕು ಅಂತ ಮಾಡಿದ್ರು ಅಂತ. ಅದು ವರ್ಕೌಟ್ ಆದ್ರೆ ಅವ್ರಿಗೆ ಸುಲಭ ಆಗ್ಬೋದು. ಧಾರವಾಡದ ನಾಳೆ ನೋಡೋಣ ಆಯ್ತಾ. ಇವತ್ತು ಇದು ಹಿರಿಯೂರು, ನನಗೇನು ಬೊಮ್ಮನಹಳ್ಳಿ ಬಾಬು ಅಲ್ಲ, ನೀವ್ ಹೇಳ್ದಂಗೆ ಕುಮಾರಸ್ವಾಮಿ ಅವ್ರ ಮಾತುಕತೆ ಆಡಿದ್ರೆ ಆಗ್ಬೋದು. ಯಾವುದು ನೀವು ಪದೇ ಹೇಳ್ತೀವಿ, ರಾಜಕಾರಣದಲ್ಲಿ ಯಾವುದು ಅಸಾಧ್ಯ ಇಲ್ಲ. ಯಾರು ಶತ್ರುಗಳಲ್ಲ, ಯಾರು ಮಿತ್ರಗಳಲ್ಲ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ರಾಜಕಾರಣ ಮತ್ತೆ ಪವರ್ ಅಷ್ಟೇ. ಹೌದು. ಸೊ ಹಾಗಾಗಿ ಅದು ಚಾನ್ಸ್ ಇರಬಹುದೇನೋ, ಗೊತ್ತಿಲ್ಲ, ನೋಡೋಣ. ತುಂಬಾ ಟೂ ಅರ್ಲಿ ಆಗುತ್ತೆ. ಮುಂದಿನ ತಿಂಗಳು ಬಹುಶಃ ಅನೌನ್ಸ್ ಆಗುತ್ತೆ ಎಲೆಕ್ಷನ್. ಅವಾಗ ಯಾರು ಯಾವ ಪಾರ್ಟಿಗೆ ಯಾರು ಅಭ್ಯರ್ಥಿ ಎಲ್ಲವೂ ಕೂಡ ಕ್ಲಾರಿಟಿ ಸಿಕ್ಬಿಡುತ್ತೆ. ಬಟ್ ಒಂದಂತೂ ನಿಜ, ಫೈಟ್ ಜಾಸ್ತಿ, ಟ್ರಯಾಂಗಲ್ ಫೈಟ್ ಆಗುತ್ತೆ. ಎಸ್, ಟ್ರಯಾಂಗಲ್ ಅಂತೂ ಫೈಟ್ ಆಗುತ್ತೆ. ಬಟ್ CM DK ಶಿವಕುಮಾರ್ ಅವರಿಗೆ ಒಂದು ರೀತಿ ಅಗ್ನಿ ಪರೀಕ್ಷೆ, ಚಾಲೆಂಜು. ಅವ್ರು CM ಆದ್ಮೇಲೆ ಬರ್ತಿರ್ತಕ್ಕಂಥ ಎಲೆಕ್ಷನ್ ಇದು. ಹಾಗಾಗಿ ಗೆಲ್ಲೋದಕ್ಕೆ ಏನ್ ಬೇಕೋ ಗೆಲ್ಲಲೇಬೇಕು ಅನ್ನೋ ಒಂದು ಪ್ಲಾನ್ ಅನ್ನ DK ಶಿವಕುಮಾರ್ ರೆಡಿ ಮಾಡ್ಕೊಂಡು ಇಟ್ಟಂತೆ ಕಾಣಿಸ್ತಾ ಇದೆ.